ನಟೇಶ್ಗೆ ಮುಂಬಡ್ತಿ ಕೊಡೋ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಬಾಂಬ್ ಸಿಡಿಸ್ತಾ ಇದ್ದಾರೆ. ಹೆಂಗೆ ಈ ಮುಂಬಡ್ತಿಯ ಹಿಂದಿರುವ ರಹಸ್ಯ ಏನು ಅನ್ನೋದನ್ನ ಅವರು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಂದ್ರೆ ಅದೇ ಭ್ರಷ್ಟಾಚಾರದ ಬಾಂಬು. ಯಾರ ಮೇಲೆ ಡೀಟೇಲ್ಸ್ ಕೊಡ್ತೀವಿ. CS ಶಾಲಿನಿ ರಜನೀಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಲಂಚ ಪಡೆದ ಆರೋಪವನ್ನು ಮಾಡ್ತಾ ಇದ್ದಾರೆ. ನಟೇಶ್ ಅವರ ಪ್ರಮೋಷನ್ಗೆ ಒಂದು ಅಮೌಂಟ್ ಫಿಕ್ಸ್ ಆಗಿದೆ. ಅದು 1,60,00,000 ಇವರು ಲಂಚ ತಗೊಂಡು ಅವರಿಗೆ ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ, ಪ್ರಮೋಷನ್ ಭಾಗ್ಯವನ್ನು ಕರುಣಿಸಿದ್ದಾರೆ ಅನ್ನೋದು ಗಂಭೀರ ಆರೋಪ. ಫೆಬ್ರವರಿ 9ನೇ ತಾರೀಕು ಮೈಸೂರಿನಲ್ಲೇ ಹಣ ಸಂದಾಯ ಆಗಿದೆ. ಕ್ಯಾಶ್ ವ್ಯವಹಾರಗಳಾದ್ಮೇಲೆ ಈ ಪರಮ ದಯಾಳು ಸರ್ಕಾರ ಈ ಪ್ರಮೋಷನ್ ಭಾಗ್ಯವನ್ನು ಕರುಣಿಸಿದೆ ಅನ್ನೋದು ಇವರ ಆರೋಪ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ವಿಚಾರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಈಗ ಮತ್ತೊಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರ ವಿರುದ್ಧ. ಏನು ಪ್ರಾಧಿಕಾರದ ಈ ಹಿಂದಿನ ಆಯುಕ್ತರಾಗಿದ್ದಂಥ ನಟೇಶ್ ಅವರಿಗೆ ಏನು ಪ್ರಮೋಷನನ್ನು ಸರ್ಕಾರ ನೀಡಿದೆ, ಆ ಪ್ರಮೋಷನ್ನಿಂದ ಭಾಳ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರ ಆಗಿದೆ ಅನ್ನುವಂಥದ್ದು ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಭಾಳ ದೊಡ್ಡ ಗಂಭೀರವಾದಂಥ ಆರೋಪವನ್ನು ತಾವು ಮಾಡ್ತಾ ಇರುವಂಥದ್ದು ಏನು? ಈಗ ನಿಮ್ಮ ಪ್ರಮುಖವಾದಂಥ ಆರೋಪ ನಟೇಶ್ ಅವರಿಗೆ ಪ್ರಮೋಷನ್ ಸಿಗೋದ್ರಿಂದ ಏನು ಕಾರಣ? ಸರ್, ಈ TV ನಟೇಶ್ ವಿರುದ್ಧ ಕ್ರಮ ತಗೊಳ್ಳೋದ್ರ ಬಗ್ಗೆ, ಅಂದರೆ ಅವರು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಅಪರಾಧ ಕೃತ್ಯ ಎಸಗಿದ್ದಾರೆ ಅಂತೇಳಿ 1/10/2024 ತನಿಖಾಧಿಕಾರಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸೊ ಸರ್ಕಾರ ಆ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಆ ಹಂತದಲ್ಲೇ ಅವ್ರನ್ನ ಅಮಾನತುಗೊಳಿಸುವಂಥದ್ದು, ಇಲಾಖೆ ವಿಚಾರಣೆಗೆ ಒಳಪಡಿಸೋದು ಮಾಡಬೇಕಿತ್ತು. ಆದರೆ ಶಾಲಿನಿ ರಜನೀಶ್ ಅವರು ಮತ್ತು ನನಗೆ ಅನುಮಾನ ಪ್ರಕಾರ ಸಿದ್ದರಾಮಯ್ಯ ಅವರು ಅವರಿಗೆ ರಕ್ಷಣೆ ಮಾಡ್ತಿರೋದ್ರಿಂದ ಅವರಿಗೆ ಆ ಒಂದು ಕೆಲಸ ಮಾಡಿರಲ್ಲ. ಆದರೆ ಈಗ ನನಗೆ 9ನೇ ತಾರೀಕು, ಅಂದರೆ ಕಳೆದ ಫೆಬ್ರವರಿ 9ನೇ ತಾರೀಕು ಬಂದ ಮಾಹಿತಿ ಏನಂದರೆ, ಶಾಲಿನಿ ರಜನೀಶ್ ಅವರು 1,60,00,000 ಪಡ್ಕೊಂಡು ಸೊ ನಟೇಶ್ ಅವ್ರು ಬಡ್ತಿ ಕೊಡ್ತಾ ಇದ್ದಾರೆ ಅಂತೇಳಿ. ಸೊ ಅದಕ್ಕೆ ಪೂರಕವಾಗಿ ಕೆಲವು ಸಾಕ್ಷ್ಯಗಳು ನನಗೆ ಲಭ್ಯ ಆಗಿತ್ತು. ಆದರೆ ಅವತ್ತು ನಾನು ಬೆಂಗಳೂರಲ್ಲಿದ್ದರಿಂದ ಸೊ ಇಲ್ಲಿ ಮೈಸೂರಿನಲ್ಲಿ ಅದ್ರ ಬಗ್ಗೆ ಒಂದು ಸರಿಯಾದ ರೀತಿ ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ. ಕೆಲವು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗೆ ಮತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅದಕ್ಕೆ ಪೂರಕವಾದ ಸ್ಪಷ್ಟವಾದ ಸಾಕ್ಷ್ಯ ಲಭ್ಯ ಆಗದಿರೋದ್ರಿಂದ ಆ ಕೂಡಲೇ ಕ್ರಮ ತಗೊಳ್ಳೋಕ್ಕಾಗಲಿಲ್ಲ. ಅದಾದ 3 ದಿನಗಳಲ್ಲಿ ನನಗೆ ಬಂದ ಅನುಮಾನದ ಪ್ರಕಾರನೇ ನಟೇಶ್ ಅವರಿಗೆ ಬಡ್ತಿ ನೀಡುವಂಥ ಒಂದು ಆದೇಶ ಬಂದಿರೋದು. ಗಂಭೀರ ಆರೋಪ ಅಂತ ಒತ್ತಿದಂಥ ಒಂದು ಅಧಿಕಾರಿ ಬಗ್ಗೆ ಸೊ ಬಡ್ತಿನ ಯಾವ ರೀತಿ ಕೊಡ್ತಾರೆ ಅವರು? ಸೊ ಇದೆಲ್ಲ ಗಮನಿಸಿದಾಗ ಸ್ಪಷ್ಟವಾಗಿ ಏನು ನನಗೆ ಅನುಮಾನ ಬಂದಿದೆ, ಅಂದರೆ ಮಾಹಿತಿ ಬಂದಿದೆ. ಅದ್ರ ಪ್ರಕಾರ ಸೊ ಲಂಚವನ್ನು ಪಡೆದು ಶಾಲಿನಿ ರಜನೀಶ್ ಅವರು ಹಾಗೆ ಬಡ್ತಿಯನ್ನು ಕೊಟ್ಟಿರೋಂಥ ಕೆಲಸ ಮಾಡಿದ್ದಾರೆ ಅಂತ. ಶಾಲಿನಿ ರಜನೀಶ್ ಅವರಿಗೆ ದುಡ್ಡು ಕೊಟ್ಟಿದ್ದು ಯಾರು ಅನ್ನುವಂಥದ್ದು? ಸರ್, ಅದು ಯಾವ ವಾಹನದಲ್ಲಿ ಹಣಕಾಸು ಬಂದಿದೆ, ಮೈಸೂರಿಗೆ ಬಂದಿದೆ, ಮತ್ತು ಯಾರ ಮುಖಾಂತರ ಹಣ ವರ್ಗಾವಣೆ ಆಗಿದೆ, ಸೊ ಯಾವ ಸ್ಥಳದಲ್ಲಾಗಿದೆ, ಪೂರಕ ಸಾಕ್ಷಿಗಳು ಇದೆ. ಸೊ ಅದನ್ನು ನಾನು ಮುಂದೆ ನ್ಯಾಯಾಲಯಕ್ಕೆ ಕೊಡುವಂಥದ್ದು. ಯಾರಿಂದ ನಟೇಶ್ ಅವರು ಅವರ ಒಂದು ಸಹಾಯಕರ ಮುಖಾಂತರ, ಸೊ ಶಾಲಿನಿ ರಜನೀಶ್ ಆಪ್ತರ ಮುಖಾಂತರ ಸೊ ಈ ಹಣದ ವಹಿವಾಟು ನಡೆದಿರುವಂಥದ್ದು. ಮೈಸೂರಲ್ಲೇ ಮೈಸೂರಲ್ಲೇ ನಡೆದಂಥ.